ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ದ ಸುಬ್ಬಿ ಕಿಚನ್. ನಾನಿವತ್ತು ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋದು ಶುಂಠಿ ಬೆಳ್ಳುಳ್ಳಿ ಚಜ್ಜಿರೋದು, ಪುದೀನ, ಸಾಂಬಾರು ಸೊಪ್ಪು, 2 ಹಸಿರು ಮೆಣಸು, 2 ಟೊಮೊಟೊ, 2 ಈರುಳ್ಳಿ, ಓಕೆ, ಒಂದು ಅರ್ಧ ಇಂಚ್ ಚಕ್ಕೆ, ಪಲಾವ್ ಮೊಗ್ಗು 3, 2 ಪಲಾವ್ ಎಲೆ, 1 ಏಲಕ್ಕಿ, 2 ಲವಂಗ, ಅರ್ಧ ಕಪ್ ಮೊಸರು, ಖಾರ ಪುಡಿ, ಸಾಂಬಾರು ಪುಡಿ. ಓಕೆ, ಇವಾಗ ಕುಕ್ಕರ್ ಬಿಸಿಗಿಟ್ಟಿದ್ದೆ, ಬಿಸಿ ಆಗಿದೆ. ಇವಾಗ ಎಣ್ಣೆ ಹಾಕ್ಕೊಳ್ತಾಯಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಪಲಾವ್ ಮೊಗ್ಗು, ಎಲೆ, ಚಕ್ಕೆ, ಲವಂಗ ಇದನ್ನೆಲ್ಲ ಸೇರಿಸ್ಕೊಳ್ಳೋಣ. ಸ್ವಲ್ಪ ಕೈ ಆಡಿಸ್ಕೊಳ್ಳೋಣ. ನೋಡಿ, ಈ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಾದಮೇಲೆ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿನ ನೀಟಾಗಿ ಫ್ರೈ ಮಾಡೋಣ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ ಚಿಕನ್ ಬಿರಿಯಾನಿ, ಎಲ್ಲರೂ ಇಷ್ಟಪಡ್ತೀರಾ. ನಾನು ಮಾಡೋ ರೀತಿ ಒಂದು ಸಲ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಓಕೆ, ನೋಡಿ ಈ ಥರ ಈರುಳ್ಳಿ ಫ್ರೈ ಆಗ್ತಾಯಿದೆ. ಈಗ ನಾವು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಚಚ್ಕೊಂಡು ಇಟ್ಕೊಂಡಿದ್ನಲ್ಲ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಅದನ್ನು ನೀಟಾಗಿ ಅದರ ಶುಂಠಿ ಬೆಳ್ಳುಳ್ಳಿ ಸ್ಮೆಲ್ ಹೋಗೋವರೆಗೂ ಈ ಥರ 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟು ಹಸಿರು ಮೆಣಸು ಸೇರಿಸ್ಕೊಳ್ಳೋಣ. ಹಸಿರು ಮೆಣಸು ಫ್ರೈ ಆಗಲಿ. ನೋಡಿ, ಈ ಥರ ಫ್ರೈ ಆದಮೇಲೆ ಈಗ ನಾವು ಇದಕ್ಕೆ ಟೊಮೊಟೊ ಹಾಕ್ಕೋತಾ ಇದ್ದೀನಿ. ನೋಡಿ, ಟೊಮೊಟೊ ಹಾಕ್ಕೊಳ್ಳೋಣ. ಟೊಮೊಟೊನ ನೀಟಾಗಿ ಫ್ರೈ ಆಗಲಿ. ನೋಡಿ, ಬೇಗನೆ ಮಾಡ್ಬೋದು, ಮಸಾಲೆ ರುಬ್ಬೋ ಆಗಿಲ್ಲ, ಏನಿಲ್ಲ. ನೋಡಿ, ಇದಕ್ಕೆ ಇವಾಗ ಉಪ್ಪು ಹಾಕ್ಕೋತಾ ಇದ್ದೀನಿ. ಉಪ್ಪು ಹಾಕಿ ಫ್ರೈ ಮಾಡಿಕೊಂಡ್ರೆ ಟೊಮೊಟೊ ಮತ್ತು ಈರುಳ್ಳಿ ಎಲ್ಲನೂ ಬೇಗನೆ ಫ್ರೈ ಆಗುತ್ತೆ. ಟೊಮೊಟೊ ಮೆತ್ತಗೆ ಫ್ರೈ ಆಗಿಬಿಡುತ್ತೆ ಬೇಗ ಉಪ್ಪು ಹಾಕಿದ್ರೆ. ಯಾವುದೇ ಒಂದು ಮಸಾಲೆಗೆ ಉಪ್ಪು ಹಾಕಿದ್ರೆ ಬೇಗನೆ ಮೆತ್ತಗಾಗುತ್ತೆ. ಈಗ ನಾನು ಇದಕ್ಕೆ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ. ಸಾಂಬಾರು ಸೊಪ್ಪು ಮತ್ತು ಪುದೀನ 2ನೂ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇದು ಫ್ರೈ ಆದ ನಂತರ ಈಗ ನಾನು ಖಾರ ಪುಡಿ, ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಖಾರಕ್ಕೆ ತಕ್ಕಷ್ಟು ನೀವು ಹಾಕ್ಕೊಳ್ಳಿ. ನಾನು ಇದನ್ನು 1.5 ಸ್ಪೂನ್ ಹಾಕ್ಕೊಂಡಿದ್ದೀನಿ, 2ನೂ. ನೋಡಿ, ಈಗ ಮಿಕ್ಸ್ ಮಾಡೋಣ. ನೀಟಾಗಿ ಈ ಥರ ಎಣ್ಣೆಲಿ ಫ್ರೈ ಆಗಬೇಕೆಲ್ಲನೂ. ಈ ಥರ ಫ್ರೈ ಆದ ನಂತರ ಈಗ ನಾನು ಇದಕ್ಕೆ ಅರ್ಧ ಕಪ್ ಮೊಸರು ತೊಗೊಂಡಿದ್ನಲ್ಲ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ನೋಡಿ, ಮೊಸರು ಸೇರಿಸ್ಕೊಂಡು ಈಗ ಈ ಥರ ನೀಟಾಗಿ ಫ್ರೈ ಮಾಡೋಣ. ಸ್ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಬೇಕು, ಇಲ್ಲಾಂದರೆ ಮಸಾಲೆ ಸೀದೋಗ್ಬಿಡುತ್ತೆ. ಇವಾಗ ನೋಡಿ, ಚಿಕನ್ ತೊಗೊಂಡಿದ್ನಲ್ಲ, ನಾನು ಫಸ್ಟ್ ಅದನ್ನು ಅರಿಶಿನ ಮಿಕ್ಸ್ ಮಾಡಿ ಇಟ್ಟಿದ್ದೆ, ಅದನ್ನು ಇವಾಗ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಇವಾಗ ಚಿಕನ್ನ ನೀಟಾಗಿ ಆ ಮಸಾಲೆಗೆ ಹೊಂದ್ಕೊಳ್ಳೋ ಥರ ಈ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕು. ಈ ಚಿಕನ್ ಒಂದು 5 ನಿಮಿಷ ಇದರಲ್ಲೇ ಮಸಾಲೆಯಲ್ಲೇ ನೀರು ಹಾಕ್ತಿರೋ ರೀತಿ ಬೇಯಿಸ್ಕೋಬೇಕು. ಅದರಲ್ಲೇ ಅರ್ಧ ಬೆಂದೈತೆ ಚಿಕನ್ನು. ನೋಡಿ, ಈ ಥರ ನೀಟಾಗಿ ಬೇಯಿಸ್ಕೋಬೇಕು. ಈ ಥರ ಎಣ್ಣೆ ಬಿಟ್ಕೊಳ್ಳೋವರೆಗೂ ಬೇಯಿಸ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಅಕ್ಕಿ ಮತ್ತು ನೀರು ಸೇರಿಸ್ಕೊಳ್ಳೋಣ. ಯಾವ ಥರ ನೀರು, ನಾವು ಎಷ್ಟು ಅಕ್ಕಿ ಹಾಕಿರ್ತೀವಿ ಅದರ ಡಬ್ಬಲ್ ನಾವು ನೀರು ಹಾಕ್ಕೊಂಡ್ರೆ ರೈಸ್ ತುಂಬ ಚೆನ್ನಾಗಿ ಉದ್ರಾಗಿ ಬರುತ್ತೆ. ನಾನು 2 ಲೋಟ ಹಾಕ್ಕೊಂಡಿದ್ದೆ, ಅದಕ್ಕೆ 4 ಲೋಟ ನೀರು ಹಾಕಿದ್ದೀನಿ. ನೋಡಿ, ಈ ಥರ ಅಕ್ಕಿ ಹಾಕ್ಬಿಟ್ಟು ಕೈ ಆಡಿಸೋಣ. ನೆಕ್ಸ್ಟ್ ಇದಕ್ಕೆ ನಾನು ಆವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ದೆ, ಈಗ ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ನೋಡಿ, ಈ ಥರ ಉಪ್ಪು ಸೇರಿಸ್ಕೊಂಡು ಅದನ್ನು ನೀಟಾಗಿ ಕೈ ಆಡಿಸ್ಬಿಟ್ಟು ಈಗ ವಿಷಲ್ ಕ್ಯಾಪ್ ಮುಚ್ಚಿಬಿಟ್ಟು 2 ವಿಷಲ್ ಹಾಕಿಸ್ಕೋಬೇಕು. 2 ವಿಷಲ್ ಹಾಕಿಸ್ಕೊಂಡಾಯಿತು. ನೋಡಿ, ವಿಷಲ್ ಆರಿದೆ. ಇವಾಗ ಓಪನ್ ಮಾಡೋಣ. ನೋಡಿ, ವಾವ್, ಸೂಪರಾಗಿರೋ ಬಿರಿಯಾನಿ ರೆಡಿ ಆಯಿತು. ಮನೇಲಿ ಎಲ್ಲರೂ ನೋಡಿ ತಿಂದು ಖುಷಿಪಡಿ. ನೋಡಿ, ಸೂಪರಾಗಿದೆ, ಉದ್ರಾಗಿ ಬಂದಿದೆ ರೈಸು.